ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ಇವತ್ತು ಒಂದು ಹೊಸ ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದರೆ, ಪ್ರತಿ ತಿಂಗಳು ಮಹಿಳೆಯರಿಗೆ ಏನು ಜವಾಬ್ದಾರಿ ಅಂತಂದರೆ, ಮನೆಯಲ್ಲಿ ಏನು ಸಾಮಾನು ಖಾಲಿಯಾಗಿದೆ. ಯಾಕಂದರೆ ಬೆಳಗ್ಗೆ ಎದ್ದು ಅಡುಗೆ ಮಾಡೋರು ನಾವೇ, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಸಂಜೆ ತಿಂಡಿ ಮಾಡಬೇಕು, ಪ್ರತಿಯೊಂದು ನಾವೇ ನೋಡ್ಕೊಳ್ಳೋದ್ರಿಂದ ಮನೇಲಿಂದ ಬೇರೆಯವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಆ ಜವಾಬ್ದಾರಿ ಏನು ಅಂದರೆ ನಮ್ಮ ಹೆಣ್ಮಕ್ಳದ್ದೇ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಕು, ನಾಳೆ ತಿಂಡಿ ಏನು ಬೇಕು ಅಂತ. ಅದಕ್ಕೆ ಏನು ಮಾಡಬೇಕು, ಒಂದು ಸಲ ಒಂದು ಲಿಸ್ಟನ್ನು ಮಾಡಿಕೊಂಡು ಹೋಗಿ ಸಾಮಾನು ತರುವಂಥದ್ದು ನಮ್ಮ ಹೆಣ್ಮಕ್ಳ ಒಂದು ಅಭ್ಯಾಸ, ಅವರ ಒಂದು ಕರ್ತವ್ಯ ಕೂಡ. ಈ ಸಲ ನಾನು ನಮ್ಮ ಈ ತಿಂಗಳ ಒಂದು ಗ್ರೋಸರಿ ಸಾಮಾನುಗಳನ್ನ ತಗೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ, ಏನೇನು ತಂದಿದ್ದೀನಿ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ಅವಲಕ್ಕಿ 2 kg ಸಾಕು. ನನ್ನ ಮಗಳಿಗೆ ಅವಲಕ್ಕಿ ಇದ್ದೇ ಇರಬೇಕು. ಅದಕ್ಕೆ ಏನು ಮಾಡ್ತೀನಿ, ಅವಲಕ್ಕಿ ಮಾತ್ರ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಅವಲಕ್ಕಿ ತಂದೇ ತರಬೇಕು. ನೋಡಿ, ಒಂದು 2 kg ತಗೊಂಡ್ಬಂದಿದ್ದೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ದೊಡ್ಡದು ಅಂತಂದರೆ ರೊಟ್ಟಿ ಬೇಕಲ್ಲ ನನಗೆ ರೊಟ್ಟಿ ಇಲ್ಲ ಅಂದರೆ ಆಗಲ್ಲ. ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ, ರೊಟ್ಟಿ ಬೇಕೇ ಬೇಕು. ಅದಕ್ಕೆ ಜೋಳನ 3 kg ತಂದಿದ್ದೀನಿ. ಸಾಕು, ಇದು ಒಂದು ತಿಂಗಳವರೆಗೂ ಬರುತ್ತೆ. ಬೇರೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀನಲ್ಲ, ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಮಾಡ್ತೀನಲ್ಲ, ಅದರಿಂದ ಇದು 3 kg ನನಗೆ ಸಾಕಾಗುತ್ತೆ. ಅದು ಚೆನ್ನಾಗಿದೆ ಜೋಳ, ಮುತ್ತಿನ ಜೋಳ, ಬೆಳ್ಳಗಿದೆ. ಅಕ್ಕಿ ರೊಟ್ಟಿ ಬಂದಂಗೆ ಬರುತ್ತೆ ರೊಟ್ಟಿ. 1 kg ಬಾಸ್ಮತಿ ರೈಸ್ ತೊಗೊಂಬಂದಿದ್ದೀನಿ. ರೈಸ್ ಬಾತ್ ಮಾಡುವಾಗ ಇದನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಜೀರಿಗೆ ತೊಗೊಂಬಂದಿದ್ದೀನಿ 1/2 kg. ಜೀರಿಗೆ ಅಂತೂ ಬೇಕೇ ಬೇಕು. ಈಗ ಒಂದು ಸ್ವಲ್ಪ ಖಾರದ ಪುಡಿಗೂ ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಇನ್ನು ಹೋದ ತಿಂಗಳದ್ದು ಕೂಡ ಇನ್ನೊಂದು ಸ್ವಲ್ಪ ಹಾಗೆ ಇದೆ. ಇದು ತೊಗರಿಬೇಳೆನ ನಾನು ಏನು ಮಾಡ್ತೀನಿ ಅಂದರೆ, ಇದು 1 kg ತೊಗೊಳ್ತೀನಿ ತೊಗರಿಬೇಳೆ ಜೊತೆಗೆ ನಾನು ಮಸೂರಿ ದಾಲನ್ನ ಕೂಡ 1/2 kg ತೊಗೊಳ್ತೀನಿ. ಅದು 1 kg, ಇದು 1/2 kg. ಇದು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ನಾನು ಸಾಂಬಾರನ್ನು ಮಾಡ್ತೀನಿ. ಇದು ಸಾಲ್ಟ್ 1 kg. ಇದು ನೋಡಿ, ರವೆನೂ ಅಷ್ಟೇ, ಸಣ್ಣ ಚಿರೋಟಿ ರವೆ ಒಂದು 1/2 kg ತೊಗೊಂಡಿರ್ತೀನಿ. ಏನಕ್ಕಾದರೂ ದಿಢೀರಂತ ದೋಸೆ ಮಾಡುವಾಗ ಬೇಕಾಗುತ್ತೆ ಅಂತ ಹೇಳಿ. ಇದು ಬಾರ್ಲಿ ತೊಗೊಂಡಿದ್ದೀನಿ. ಬಾರ್ಲಿ ಖಾಲಿಯಾಗಿತ್ತು. ಈಗ ಬಾರ್ಲಿ ನೀರು ಮಾಡಿ ಕುಡಿಯೋದಕ್ಕೆ ಅಂತೇಳಿ, ಗಂಜಿ ಮಾಡಿ ಕುಡಿಯೋದಕ್ಕೆ ಅಂತ ತಗೊಂಡು ಬಂದಿದ್ದೀನಿ. ಇದನ್ನು ಹುರಿಯೋವಾಗ ತೋರಿಸ್ತೀನಿ ನಾನು ಯಾವ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು ಅಂತ. ಉದ್ದಿನಬೇಳೆ 1 kg ತಂದಿದ್ದೀನಿ. ಸಾಕು, ಇದು 1 ತಿಂಗಳಿಗೆ. ಇಡ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ದೋಸೆನೇ ಮಾಡ್ತಾಯಿದ್ರೆ ಸ್ವಲ್ಪ ಲೇಟಾಗಿ ಖಾಲಿ ಆಗುತ್ತೆ. 1/4 kg ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಆವಾಗ ನಾನು ಬಾದಾಮಿ ತಿಂತಾ ಇರ್ತೀನಲ್ವ, ಬಳಸ್ತಾ ಇರ್ತೀನಿ. ಅದಕ್ಕೆ ಹಾಲಿಗೆ ನೋಡಿದ್ದೀರಾ ನನ್ನ ಹಳೆ ವಿಡಿಯೋಗಳಲ್ಲಿ, ಬಾದಾಮಿ ಹಾಲು ಮಾಡೋದಕ್ಕೆ ಇದು ಬೇಕೇ ಬೇಕು. ಅದಕ್ಕೆ ಇದನ್ನು ಬಾದಾಮಿನ ತೊಗೊಂಡು ಬಂದಿದ್ದೀನಿ. ಆಮೇಲೆ ಕಡಲೆಕಾಳು 1/2 kg ಕಡಲೆಕಾಳು ನನಗೆ ಸಾಕು. ಇಷ್ಟು ಯಾವಾಗ ತರಕಾರಿ ಖಾಲಿಯಾಗಿರುತ್ತೆ ಅವತ್ತು ನಾನು ಈ ಕಾಳುಗಳನ್ನು ನಾನು ಬಳಸ್ಕೊಳ್ತೀನಿ. ಇದು ಚೆನ್ನ ದಾಲ್ ತೊಗೊಂಡಿದ್ದೀನಿ. ಕಾಬೂಲಿ ಕಡಲೆಕಾಳು ತೊಗೊಂಡಿದ್ದೀನಿ. ಅವಳಿಗೆ ಚೆನ್ನ ಮಸಾಲ ಮಾಡಿಕೊಡ್ಬೇಕು ಅಂತ ಹೇಳಿ. ಹೆಸರುಬೇಳೆ 1/2 kg. ಮನೆಯಲ್ಲಿ ಒಂದು 1/4 kg ಇತ್ತು, ಅದಕ್ಕೆ ನಾನೇನು ಮಾಡಿದೆ, 1/4 kg ಕಡಿಮೆ ತೊಗೊಂಬಂದೆ. ಇಲ್ಲಾಂದರೆ 1 kg 3/4 kg ಇಷ್ಟು ತೊಗೊಂಬರ್ತೀನಿ. ಇದು ತೊವೆಗೆ ಮತ್ತು ಪಾಯಸ ಮಾಡಿದ್ರೆ ಬೇಕಾಗುತ್ತೆ ಅಂತ ತೊವೆನೇ ಜಾಸ್ತಿ ಮಾಡೋದು ಪಾಯಸಕ್ಕಿಂತ. ಸಕ್ಕರೆ 1 kg ತಂದಿದ್ದೀನಿ. ಇದು ಬೇಕಾದಷ್ಟು ನನಗೆ, ಇದು ಖಾಲಿ ಆಗಲ್ಲ. ಇದು 1 kgನೇ 1.5 ತಿಂಗಳು ಬರುತ್ತೆ ನನಗೆ. ಇದನ್ನು ಜಾಸ್ತಿ ತರಲ್ಲ, 1 kg ತರೋದು. 2 kg ಎಲ್ಲ ಯಾವತ್ತೂ ತರಕ್ಕೆ ಹೋಗಲ್ಲ. ನೋಡಿ, ಇದು ರವೆ, ಮೀಡಿಯಮ್ ರವೆ. ಉಪ್ಪಿಟ್ಟು ಮಾಡ್ಕೊಳ್ಬೇಕಾದ್ರೆ ನನಗೆ ಇದ್ರ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಅದರಿಂದ ಏನು ಮಾಡ್ತೀನಿ, ಮಧ್ಯೆ ಒಂದೊಂದ್ಸಲ ಈ ಉಪ್ಪಿಟ್ಟನ್ನ ಕೂಡ ಮಾಡ್ತಾ ಇರ್ತೀನಿ. ಇದು ಮೀಡಿಯಮ್ ರವೆ. ಮೆಂತ್ಯ 1/4 kg.
ಮೆಂತ್ಯ ಅಂತೂ ಬೇಕು, ದೋಸೆಗೆ ಎಲ್ಲ ಬೇಕಾಗ್ತಾ ಇರುತ್ತೆ. ಮಧ್ಯೆ ಏನಾದರೂ ಪೌಡ್ರುಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ, ಅದಕ್ಕೂ ಕೂಡ ಇದು ಬೇಕಾಗುತ್ತೆ. ಇದು ಟೀ ಪುಡಿ. ಈ ಟೀ ಪುಡಿ ಇನ್ನು 6 ತಿಂಗಳು ಬರುತ್ತೆ ನನಗೆ. ನಾನು ಯಾವಾಗಲೂ ಟೀ ಕುಡಿಯಲ್ಲ ಅಲ್ವಾ, ಯಾವಾಗಲಾದ್ರೂ ವಾರಕ್ಕೆ 1 ಸಲ 2 ಸಲ 1 ಸಲ ಅಷ್ಟೇ ಕುಡಿಯೋದು. ಅದರಿಂದ ನನಗೆ ಇಷ್ಟು ಚಿಕ್ಕದು ಸಾಕು, ಇನ್ಯಾರೂ ಕುಡಿಯಲ್ಲ. ಹೆಸರು ಕಾಳು ಅರ್ಧ kg ಸಾಕು ಅಂತ ತಂದಿದ್ದೀನಿ. ಹಳೇದೊಂದು ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಅಂತ ಇಷ್ಟೇ ಸಾಕು ಅಂತ ತಂದಿದ್ದೀನಿ. ಹೆಸರು ಕಾಳು ಸ್ವಲ್ಪ ಜಾಸ್ತಿ ಬಳಸ್ತೀನಿ. ತೊವೆ ಮತ್ತು ಸಪ್ಪೆಸರು ಇದೆಲ್ಲ ಮಾಡೋದಕ್ಕೆ ಬೇಕು. ಇದು ಅಷ್ಟೇ ಅಳಸಂದೆ ಕಾಳು, ಈ ಎಲ್ಲನೂ ಹಾಕಿ ಮೊಳಕೆ ಕಾಳು ಕೂಡ ಮಾಡ್ಕೊಳ್ಬೋದು ಅಂಥೇಳಿ ತೊಗೊಂಬಂದಿದ್ದೀನಿ. ಇದು ಸಾಸಿವೆ ತೊಗೊಂಬಂದಿದ್ದೀನಿ. ಒಂದು ಸಲ ಹಿಂಗೆ ತಂದಿಟ್ಕೊಂಡ್ರೆ 1 ತಿಂಗಳು ಫುಲ್ಲು ಬರುತ್ತೆ. ಮೈದಾ ಹಿಟ್ಟು ಇರಲಿ ಅಂತ ಚೆನ್ನಾಗಿ ತೊಗೊಂಡು ಬಂದಮೇಲೆ ಚೆನ್ನಾಗಿ ಮಸಾಲೆ ಮಾಡಿ ಇದ್ರದ್ದು ನಾನ್ ರೊಟ್ಟಿ ಮಾಡ್ಕೊಡ್ಬೇಕಂತೆ ಅವಳಿಗೆ. ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ರೊಟ್ಟಿ, ಅದಕ್ಕೆ ಅಂತ ಹೇಳಿ ತೊಗೊಂಬಂದಿದ್ದೀನಿ. ಕಡಲೆಬೇಳೆನೂ ಕೂಡ ಬೇಕಾಗ್ತಾ ಇರುತ್ತೆ, ಒಗ್ಗರಣೆಗೆ ಅದಕ್ಕೆಲ್ಲ ಬೇಕಾಗ್ತಾ ಇರುತ್ತೆ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ನೋಡಿ, ಅರ್ಧ kg ತಂದಿದ್ದೀನಿ, ಸಾಕು. ಇದು ಸೋಂಪು. ನೋಡಿ, ನಾನು ಪ್ರತಿಯೊಂದು ಒಗ್ಗರಣೆಗಳಿಗೂ ಕೂಡ ಸೋಂಪನ್ನು ಹಾಕ್ತಾ ಇರ್ತೀನಿ. ಏನಾದರೂ ಕಷಾಯ ಮಾಡ್ಕೋಬೇಕಾದ್ರೆ ಬಳಸ್ಕೊಳ್ತಾ ಇರ್ತೀನಿ. ನೋಡಿ, ಸೋಂಪಂತೂ ಇದ್ದೇ ಇರಬೇಕು. ತುಂಬಾ ಒಳ್ಳೆಯ ಒಂದು ಏನಕ್ಕೆ ಅಂತ ಡೈಜೆಸ್ಟ್ ಆಗೋದಕ್ಕೆ, ತಿನ್ನೋದು ಆಹಾರ ಎಲ್ಲ ಡೈಜೆಸ್ಟ್ ಆಗೋದಕ್ಕೆ ಇದು ತುಂಬಾ ಅವಶ್ಯಕ. ಪ್ರತಿಯೊಂದು ಒಗ್ಗರಣೆಗಳಿಗೂ ನಾನು ಇದನ್ನು ಹಾಕ್ಕೊಳ್ತಾ ಇರ್ತೀನಿ. 1/4 kg ತೊಗೊಂಡಿದ್ದೀನಿ. ಇದನ್ನು 1 kg ಬೆಲ್ಲ ಬೇಕಾಗ್ತಾ ಇರುತ್ತೆ. ಅದರ ಗೊಜ್ಜಿಗೆ ಇದಕ್ಕೆಲ್ಲ ಹಾಕೋದಕ್ಕೆ. ಅಕಸ್ಮಾತ್ ನಾನು ಒಂದೊಂದು ಸಲ ಏನಾರು ಜ್ಯೂಸ್ ಮಾಡಿಕೊಂಡ್ರು ಕೂಡ ಇದನ್ನೇ ಬೆಲ್ಲನೇ ಬಳಸ್ಕೊಂಡಿರ್ತೀನಿ. ಅದಕ್ಕೆ 1 kg ಬೆಲ್ಲನ ತೊಗೊಂಡ್ಬಂದಿದ್ದೀನಿ. ಸನ್ಪ್ಯೂರ್ ಆಯಿಲ್ 2 ಲೀಟ್ರ್ ತೊಗೊಂಡ್ಬಂದಿದ್ದೀನಿ. ಮನೇಲಿ ಮೊನ್ನೆ ಒಂದು ಪ್ಯಾಕೆಟ್ ಹೊಡೆದಿದ್ದೆ, ಅದಕ್ಕೆ ಅದೊಂದು ಸ್ವಲ್ಪ ಇತ್ತಲ್ಲ ಅಂತೇಳಿ 2 ಲೀಟ್ರ್ ಸಾಕು ಅಂತ ತಂದಿದ್ದೀನಿ. ಇನ್ನೇನು ತೇಲ್ಸೋದಕ್ಕೆಲ್ಲ ಹೆಚ್ಚಿಗೆ ಹೋಗೋದಿಲ್ಲ. ತೇಲ್ಸ್ಕೊಟ್ರೆ ಹಪ್ಪಳ ಒಂದು ತೇಲಿಸ್ತಾ ಇರ್ತೀನಿ. 100 ಗ್ರಾಮ್ ಅಷ್ಟದ್ದು ಕೊನೆ ತೊಗೊಂಡ್ಬಂದಿದ್ದೀನಿ. ಈ ಸಲ ಅಷ್ಟದ್ದು ಪುಡಿನ ತಂದಿಲ್ಲ ನಾನು, ಅದಕ್ಕೆ ಅಷ್ಟದ್ದು ಕೊನೆ ತಂದುಬಿಟ್ಟು ಇದನ್ನೇ ಪೌಡ್ರು ಮಾಡ್ಕೊಳ್ಳೋಣ ಅಂತ. ಪೌಡ್ರು ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅರಿಶಿನದ ಕೊನೆನ ತಂದುಬಿಟ್ಟು ಪೌಡ್ರು ಮಾಡ್ಕೊಳ್ಬೇಕು ಅಂತ. ಈಗ ಒಂದು ಸ್ವಲ್ಪ ದಿವಸದಿಂದ ಒಂದು ಪ್ಯಾಕೆಟ್ ತೊಗೊಂಬಂದು ಬಳಸ್ತಾ ಇದೆ, ಅದನ್ನೇನು ಮುಗಿಯುತ್ತೆ. ನಾನು ಯಾವಾಗಲೂ ಇದನ್ನೇ ಮಾಡ್ಕೊಳ್ತೀನಿ. ಯಾವ ರೀತಿ ನಾನು ಇದನ್ನು ಪೌಡ್ರು ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಬಿಸಿಲಿರಬೇಕು, ಬಿಸಿಲಿದೆ ಮಾಡ್ಕೊಳ್ಬೋದು. ಇದು ಒಂದು ಸ್ವಲ್ಪ ಚಿಕ್ಕ ಹಪ್ಪಳ ನೋಡಿ ತೊಗೊಂಬಂದಿದ್ದೀನಿ ಇರಲಿ ಅಂತ. ಆಮೇಲೆ ಇದು ಗೋಧಿ ನೋಡಿ 5 kg ತಂದುಬಿಟ್ಟಿದ್ದೀನಿ. ಬೇಕು, ಗೋಧಿ ಹಿಟ್ಟಿಲ್ಲ ಅಂತ ಅಂದರೆ ಮನೆಯಲ್ಲಿ ಆಗಲ್ಲ, ಬೇಕೇ ಬೇಕಾಗುತ್ತೆ. ಆದ್ದರಿಂದ 5 kg ಗೋಧಿ ಹಿಟ್ಟನ್ನು ತೊಗೊಂಡ್ಬಂದಿದ್ದೀನಿ. ಇದೊಂದು ಸ್ವಲ್ಪ ಅದು ತುಂಬ ಚೆನ್ನಾಗಿದೆ ಅಂತ ಅಂದರು. ತುಂಬ ಸಣ್ಣ ರೈಸ್, ಇದು ಸಣ್ಣಕ್ಕಿ, ಅದಕ್ಕೆ ಇದು 1-2 kg ಇರಲಿ ಅಂತ ತಂದಿದ್ದೀನಿ. ಮನೇಲಿತ್ತು, ಖಾಲಿ ಆಗಿಲ್ಲ. ಅದು ತೊಗೊಂಡೋಗಿ ಮೇಡಮ್ ತುಂಬ ಚೆನ್ನಾಗಿದೆ, ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ತೊಗೊಳ್ಳಿರಿ ಅಂತ ಅಂದರು, ಅದಕ್ಕೆ ತೊಗೊಂಡ್ಬಂದೆ. ಆಮೇಲೆ ನಾನು ಸಂತೂರ್ ಸೋಪ್ ಬಳಸೋದು, ಅದು ಕೂಡ ತೊಗೊಂಡ್ಬಂದಿದ್ದೀನಿ. ಮತ್ತು ಶಾಂಪು ನೋಡಿ ಇಷ್ಟು ತಂದುಬಿಟ್ಟಿದ್ದೀನಿ. ಶಾಂಪು ಕ್ಲಿನಿಕ್ ಪ್ಲಸ್ ಬಳಸೋದು ಬೇಕಾಗುತ್ತೆ. ಇಷ್ಟು 1 ತಿಂಗಳು ಫುಲ್ಲು ಬರುತ್ತೆ ಇದು. ನೋಡಿ, ಈ ತಿಂಗಳು ಇಷ್ಟು ತೊಗೊಂಡ್ಬಂದಿದ್ದೀನಿ. ಮತ್ತು ಮೆಣಸು ಕೂಡ ಸ್ವಲ್ಪ ಮನೆಯಲ್ಲಿ ಇರಬೇಕು. ಏನಾದರೂ ಪೌಡ್ರುಗಳೆಲ್ಲ ಮಾಡ್ಕೊಳ್ಳುವಾಗ ಮೆಣಸು ಬೇಕಾಗುತ್ತೆ. ಪುಳಿಯೋಗರೆ ಪೌಡ್ರ್ ಇರ್ಬೋದು, ಯಾವ್ದಾದ್ರು ಮಾಡ್ತಾ ಇರ್ತೀನಿ ಅವಾಗವಾಗ. ಎಲ್ಲ ಪೌಡ್ರುಗಳನ್ನ ಮನೆ ಹೊರಗಡೆಯಿಂದ ತರದೇ ಇರೋದ್ರಿಂದ ಇವೆಲ್ಲನೂ ಮನೆಯಲ್ಲಿ ಇದ್ದೇ ಇರಬೇಕು. ಮೆಣಸೆಲ್ಲ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಸಾಕು ಇದು 1 ತಿಂಗಳಿಗೆ. ನೋಡಿ, ಈ ಥರ ಸಾಮಾನ ತಂದಿಟ್ಕೊಂಡ್ರೆ ಇದು ಆಮೇಲಿಂದ ಇದು ಯಾವುದು ಖಾಲಿ ಆಗುತ್ತೆ ಅದನ್ನು ಬರ್ಕೊಂಡು ಮುಂದಿನ ತಿಂಗಳಿಗೆ ತಗೊಂಡು ಬರ್ಬೋದು. ಅಂದರೆ 1 ತಿಂಗಳಿಗೆ ಇಷ್ಟು ಬೇಕೇ ಬೇಕು. ಇಷ್ಟು ಖಾಲಿ ಆಗುತ್ತೆ 1 ತಿಂಗಳಿಗೆ. ಇಷ್ಟು ದಿನ ನನಗೆ ತೋರ್ಸೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಈ ಸಲ ತೋರಿಸ್ಬಿಡೋಣ ಅಂಥೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ವಿಡಿಯೋನ. ಹೇಗೆ ಅನ್ನಿಸ್ತು ಅಂತ ಹೇಳಿ.
ನೋಡಿ. ಆಮೇಲೆ ಅದ್ರ ಜೊತೆಗೆ ನಾನು ಶಾವಿಗೆ ಕೂಡ ತೊಗೊಂಡು ಬಂದಿದ್ದೀನಿ. ನೋಡಿ, SRK ಬ್ರ್ಯಾಂಡ್ ಬರುತ್ತಲ್ಲ, ಆ ಶಾವಿಗೆನ ತೊಗೊಂಡು ಬಂದಿದ್ದೀನಿ. ಅಕ್ಕಿ ಶಾವಿಗೆನೂ ಬರುತ್ತಂತೆ ಅನಿಲ್ ಬ್ರ್ಯಾಂಡಲ್ಲಿ. ನೋಡೋಣ, ಅದು ಸಿಕ್ಕಿದ್ರೆ ಮಾರ್ಕೆಟಲ್ಲಿ ತೊಗೊಂಡ್ಬರೋಣ ಅಂದ್ಕೊಂಡು ಬಂದಿದ್ದೀನಿ. ಇದ್ರ ಉಪ್ಪಿಟ್ಟಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಶಾವಿಗೆ ಬಾತ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತರಕಾರಿ ಎಲ್ಲ ಹಾಕಿ ಮಾಡ್ಕೊಡೋದಕ್ಕೆ ಇದಂತೂ ಇರಲೇಬೇಕು. ಇವೆಲ್ಲ ತಿಂಡಿ, ಇವೆಲ್ಲ ಸಾಮಾನೆಲ್ಲ ಬೇಕೇ ಬೇಕು. ಪ್ರತಿಯೊಂದು ಸಾಮಾನು, ಯಾವ ಸಾಮಾನು ಇಲ್ಲದೇ ಬೆಳಗ್ಗೆ ಹೊತ್ತಾಗಿ ಮಧ್ಯಾಹ್ನ ಹೊತ್ತೆಲ್ಲ ಅಡುಗೆ ಮಾಡೋಕ್ಕೆ, ತಿಂಡಿ ಮಾಡೋದಕ್ಕೆ ಯಾವುದೇ ರೀತಿಯಿಂದ ಸಾಧ್ಯ ಇಲ್ಲ. ಈ ಥರ ಎಲ್ಲ ಹಾಕ್ಕೊಂಡು ಸಾಮಾನುಗಳನ್ನ ತಂದು ನಾವು ರೆಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ಲ ಇವತ್ತಿನ ನನ್ನ ಮನೆಯ ಒಂದು ತಿಂಗಳ ಗ್ರೋಸರಿ ಹೇಗಿತ್ತು ಅಂತ ತೋರಿಸಿದ್ದೀನಿ. ನಿಮಗೆ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.